ಇವತ್ತು ಇಡೀ ಇಂಡಿಯಾ, ಇಡೀ ಮಹಾರಾಷ್ಟ್ರನೇ ಒಂದು ಶಾಕಿಂಗ್ ನ್ಯೂಸ್ ಅಲ್ಲಿದೆ. ಅದೇನಂದ್ರೆ ಮಹಾರಾಷ್ಟ್ರದ ಡೆಪ್ಟಿ ಸಿಎಂ ಅಜಿತ್ ಪವಾರ್ ಪ್ಲೇನ್ ಕ್ರಾಶ್ ಅಲ್ಲಿ ಸತ್ತೋಗ್ತಾರೆ. ನೀವುಗಳು ಅಬ್ಸರ್ವ್ ಮಾಡಿದ್ರೆ ಈ ತರ ಪೊಲಿಟಿಷಿಯನ್ಸ್ಗಳು ಯಾವ್ದಾದ್ರು ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ಸತ್ತೋಗಿದ್ದಾರೆ ಅಂದ್ರೆ ಸುಮಾರು ತರಹದ ಒಂದಷ್ಟು ನ್ಯೂಸ್ಗಳು, ಒಂದಷ್ಟು ಆಂಗಲ್ ಆಫ್ ನ್ಯೂಸ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಪೊಲಿಟಿಕಲ್ ಡ್ರಾಮಾ ಅನ್ನೋದು ಇದ್ದೇ ಇರುತ್ತೆ. ಏನಾದರೂ ಇದರಿಂದ ಇಂಟೆನ್ಷನ್ ಏನಾದರೂ ಇದೆಯಾ ಆ ಥರನೂ ಒಂದಷ್ಟು ನ್ಯೂಸ್ಗಳು ಹುಟ್ಕೊಳ್ಳುತ್ತೆ. ಬಟ್ ಆಕ್ಚುಲಿ ಅಲ್ಲಿ ನಡೆದಿದ್ದೇನು, ಹೇಗೆ ಇದು ಪ್ಲೇನ್ ಕ್ರಾಶ್ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳು ಬರೋದಿದೆ. ಜನವರಿ 28ನೇ ತಾರೀಕು ಅಂದ್ರೆ ಇವತ್ತೇ ನಡೆದಿರುವಂಥ ಇನ್ಸಿಡೆಂಟ್ ಇದು. 27ನೇ ತಾರೀಕು ಅವರು ಮುಂಬೈನಲ್ಲಿ ಯಾವುದೋ ಒಂದು ಗವರ್ನಮೆಂಟ್ ಫಂಕ್ಷನ್ ಅಟೆಂಡ್ ಮಾಡಿರ್ತಾರೆ. ಅದಾದ ನಂತರ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಪುಣೆಯ ಬಾರಾಮತಿ ಏರ್ಪೋರ್ಟ್ಗೆ ಅವ್ರದ್ದೊಂದು ಪ್ಲೇನ್ ಅಲ್ಲಿ ಹೋಗ್ತಾ ಇರ್ತಾರೆ. ಯೂಶಲಿ ಈ ಪೊಲಿಟಿಷಿಯನ್ಸ್ ಗಳೆಲ್ಲ ಯಾವ ಪ್ಲೇನ್ ಅಲ್ಲಿ ಹೋಗ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಲೆಟ್ ಮಿ ಶೋ ಯು ದ ವಿಜುವಲ್ಸ್. ಅವ್ರು ಯೂಸ್ ಮಾಡುವಂತ ಪ್ಲೇನ್ ಬಂದು ಒಂದು ಪ್ರೈವೇಟ್ ಜೆಟ್, ಬಾಂಬಾರ್ಡಿಯರ್ ಲಿಯರ್-ಜೆಟ್ 45. ಅದರಲ್ಲಿ ಸುಮಾರು 8 ಜನ ಕುತ್ಕೊಬಹುದು. ಅಂಡ್ ಆ ಒಂದು ಪ್ಲೇನ್ ಅಲ್ಲಿ ಅವ್ರು ಬರ್ತಿದ್ದಂತ ಪ್ಲೇನ್ ಅಲ್ಲಿ ಸುಮಾರು 5 ಜನ ಇದ್ರು ಅನ್ನುವಂತ ಒಂದು ಮಾಹಿತಿ ಇದೆ. 5 ಜನ, ಒಬ್ರು ಪೈಲಟು, ಕೋ ಪೈಲಟು, ಮತ್ತು ಇನ್ನ ಅವರ ಒಂದು ಸೆಕ್ಯೂರಿಟಿ ಪರ್ಸನಲ್ ಯಾರಿರ್ತಾರೆ ಅವರು, ಮತ್ತೆ ಅವ್ರ ಜೊತೆಗೆ ಯಾರಿದ್ರು ಅವರುಗಳು. ಟೋಟಲ್ 5 ಜನನು ಬೆಳಿಗ್ಗೆ ಇನ್ನೇನು 8:45ಕ್ಕೆ ಅಲ್ಲಿ ಪುಣೆ ಹತ್ರ ಇರುವಂತ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಬೇಕು. ಸೋಫಾರ್ ಏನ್ ನ್ಯೂಸ್ ಇದೆ, ಆ ಲ್ಯಾಂಡಿಂಗ್ ಇಶ್ಯೂ ಆದ ಕಾರಣಕ್ಕೆ ಏನಾಗುತ್ತೆ, ಲ್ಯಾಂಡಿಂಗ್ ಕರೆಕ್ಟ್ ಆಗಿ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಅದು ಪ್ಲೇನ್ ಹೋಗ್ಬಿಟ್ಟು ಕ್ರಾಶ್ ಆಗುತ್ತೆ. ಅಂದ್ರೆ ಆಬ್ವಿಯಸ್ಲಿ ಈಗ ಪೈಲಟ್ ಕಂಟ್ರೋಲ್ ತಪ್ಪಿದಾಗ ಸೇಮ್ ಪ್ಲೇಸ್ ಅಲ್ಲಿ, ಯೂಶಲಿ ಪ್ಲೇನ್ ನ ಲ್ಯಾಂಡ್ ಮಾಡೋದು ಯಾವ ರೀತಿ ಇದೆ ಅಂತ ನೋಡಿರ್ತಾರೆ ನೀವು. ಆ ಲ್ಯಾಂಡಿಂಗ್ ಪ್ಲೇಸ್ ಅಲ್ಲಿ ಅವರು ಕರೆಕ್ಟ್ ಆಗಿ ಹೋಗ್ಬೇಕು, ಯಾವ ಸ್ಪೀಡ್ ಅಲ್ಲಿ ಡೌನ್ ಮಾಡಬೇಕು, ಯಾವ ಸ್ಪೀಡ್ ಅಲ್ಲಿ ಅವ್ರು ಲ್ಯಾಂಡ್ ಮಾಡಬೇಕು, ಅದೆಲ್ಲ ಪ್ರಾಪರ್ ಆಗಬೇಕು. ಯಾವಾಗ ಕಂಟ್ರೋಲ್ ತಪ್ಪುತ್ತೋ ಅವಾಗ ಪ್ಲೇನ್ ಪ್ರಾಪರ್ ಆಗಿ ಲ್ಯಾಂಡ್ ಮಾಡೋಕ್ಕಾಗಲ್ಲ. ಅವ್ರ ಕಂಟ್ರೋಲ್ ತಪ್ಪಿದ ಕಾರಣಕ್ಕೆ ಪ್ಲೇನ್ ಬಂದು ಕ್ರಾಶ್ ಆಗಿದೆ. ಕ್ರಾಶ್ ಆದ ಸಮಯದಲ್ಲಿ ಅದು ಬರ್ನ್ ಆಗಿದೆ, ಅಂದ್ರೆ ಬೆಂಕಿ ಹಚ್ಕೊಂಡಿದೆ. ಬೆಂಕಿ ಹಚ್ಕೊಂಡ ಕಾರಣಕ್ಕೆ ಸುಮಾರು ಆ ಪ್ಲೇನ್ ಅಲ್ಲಿ ಎಷ್ಟು ಜನ ಇದ್ರು, 5 ಜನ ಇದ್ರಲ್ಲ, 5 ಜನನು ಬೆಂಕಿನಲ್ಲಿ ಸೀರಿಯಸ್ ಇಂಜುರಿ ಆಗಿರುತ್ತೆ. ಇನಿಷಿಯಲ್ ಏನಾಗುತ್ತೆ, ಆ ಇನ್ಸಿಡೆಂಟ್ ಆದ ನಂತರ ಎಲ್ಲರೂ ಸುಮಾರು ಅಜಿತ್ ಪವಾರ್ ಅವ್ರಿಗೂ ಕೂಡ ಸೀರಿಯಸ್ ಇಂಜುರಿ ಆಗಿದೆ ಅಂತ ಬರುತ್ತೆ ನ್ಯೂಸ್, ಸತ್ತಿದ್ದಾರೆ ಅಂತ ನ್ಯೂಸ್ ಬರೋದಿಲ್ಲ. ಅದಾದ ನಂತರ ಅಲ್ಲಿ ಇದ್ದಂತ ಐ ವಿಟ್ನೆಸ್ ಯಾರಂತಂದ್ರೆ ಆ ಒಂದು ಏರ್ಪೋರ್ಟ್ ಪಕ್ಕದಲ್ಲಿ ಇದ್ದಂತ ಲೋಕಲ್ಸ್ ಗಳೆಲ್ಲ ಅಬ್ಸರ್ವ್ ಮಾಡಿದ ರೀತಿ ಅಲ್ಲಿ ಪ್ಲೇನ್ ಕ್ರಾಶ್ ಆದ ತಕ್ಷಣ ಬೆಂಕಿ ಹಚ್ಕೊಂಡು ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಎಮರ್ಜೆನ್ಸಿ ಟೀಮ್ ಅಲ್ಲಿ ಹೋಗುತ್ತೆ. ಅಲ್ಲಿ ಹೋದ ನಂತರ ಆಂಬುಲೆನ್ಸ್ ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಯಾರ್ಯಾರು ಇದ್ರು, ಅಂದ್ರೆ ಇನ್ನೂ ಜೀವಂತವಾಗಿದ್ರು ಅಥವಾ ಕ್ರಿಟಿಕಲ್ ಕಂಡೀಷನ್ ಇದ್ರು ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗುವಂತ ಸಮಯದಲ್ಲಿ ಸತ್ತೋಗ್ತಾರೆ. ಇನ್ಫ್ಯಾಕ್ಟ್ ಅಜಿತ್ ಪವಾರ್ ಅವರ ನ್ಯೂಸ್ ಅಲ್ಲೂ ಕೂಡ ಅದೇ ಮಾಹಿತಿ ಇದೆ. ಅಜಿತ್ ಪವಾರ್ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತ ಸಮಯದಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಆ ಪ್ಲೇನ್ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ, ಆ ಪ್ಲೇನ್ ಒಂದು ಪ್ರೈವೇಟ್ ಜೆಟ್ ಅಂಡ್ ಆ ಪ್ರೈವೇಟ್ ಜೆಟ್ ಅಲ್ಲಿ 8 ಸೀಟ್ ಇರುತ್ತೆ. ಅದು ವರ್ಚುವಲ್ ಯಾವುದೋ ಒಂದು ಪ್ರೈವೇಟ್ ಕಂಪನಿ ರನ್ ಮಾಡೋದು. ಇನ್ಫ್ಯಾಕ್ಟ್ ಆ ಪೈಲಟ್ಸ್ ಗಳೆಲ್ಲ ಇರ್ತಾರಲ್ಲ ಅವರು ಕೂಡ ಪ್ರೈವೇಟ್ ಕಂಪನಿನವರೇ. ಆ ಪ್ಲೇನ್ ಕ್ರಾಶ್ ಆಗಿದ್ದು ಒಂದು ವಿಜುವಲ್ಸ್ ಅಲ್ಲಿ ಅದ್ರಲ್ಲಿ ಏನಂತ ಮೆನ್ಷನ್ ಆಗಿದೆ ಅಂದ್ರೆ VSR ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಅದೊಂದು ಕಂಪನಿ ಆ ಪ್ಲೇನ್ ನ ನಡೆಸೋದು. ಮುಂಬೈನಲ್ಲಿ ಇತ್ತೀಚೆಗಷ್ಟೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಆಗಿದೆ. ಅದರಲ್ಲಿ ಯಾರು ಮೆಜಾರಿಟಿ ಅಂತ ಬಂದಿದ್ದಾರೆ ನಿಮಗೆ ಗೊತ್ತಿದೆ. ಈಗ ಅವರು ಪುಣೆಗೆ ಏನಕ್ಕೆ ಬರ್ತಾ ಇದ್ರು ಅನ್ನೋದಾದ್ರೆ, ಜಿಲ್ಲಾ ಪರಿಷತ್ ಪಂಚಾಯತ್ ಎಲೆಕ್ಷನ್ ಯಾವುದೋ ಒಂದು ಎಲೆಕ್ಷನ್ ಇರುತ್ತೆ. ಆ ಎಲೆಕ್ಷನ್ಗೆ ಒಂದು ರ್ಯಾಲಿ, ಪಬ್ಲಿಕ್ ರ್ಯಾಲಿನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಪುಣೆಗೆ ಬರ್ತಾ ಇರ್ತಾರೆ. ಅಂದ್ರೆ ಆ ವೀಕಲ್ಲಿ ಅವರು ಚಿಕ್ಕಪಟ್ಟೆ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿರ್ತಾರಂತೆ. ಅದೇ ಕಾರಣಕ್ಕೆ ಅರ್ಲಿ ಮಾರ್ನಿಂಗ್ ಬೇಗ ಇಲ್ಲಿ ಪುಣೆಗೆ ಲ್ಯಾಂಡ್ ಆಗಬೇಕು ಅನ್ನೋ ಕಾರಣಕ್ಕೆ ಮುಂಬೈಯಿಂದ ಬರ್ತಾ ಇರ್ತಾರೆ. ಬಂದ ಸಮಯದಲ್ಲಿ ಈ ರೀತಿ ಒಂದು ಘಟನೆ ಆಗುತ್ತೆ. ಯೂಶಲಿ ಈ ತರ ಪ್ಲೇನ್ ಕ್ರಾಶ್ ಆದ್ರೆ ಯಾರು ಇದರ ಜವಾಬ್ದಾರಿಯನ್ನ ವಹಿಸ್ತಾರೆ ಇಂಡಿಯಾದಲ್ಲಿ ಅಂತಂದ್ರೆ DGCA, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಇದಕ್ಕೂ ಮುಂಚೆ ಅಹಮದಾಬಾದ್ ಅಲ್ಲಿ ಆದಂತ ಪ್ಲೇನ್ ಕ್ರಾಶ್ ಬಗ್ಗೆ ನಿಮಗೆ ಗೊತ್ತಿದೆ. ಅದಾದ ನಂತರ ಇವ್ರೇನ್ ಮಾಡ್ಬೇಕಾಗುತ್ತೆ, ಒಂದು ರಿಪೋರ್ಟ್ ನ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಏನಾಯ್ತು, ಹೇಗಾಯ್ತು, ಯಾವ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಆಯ್ತು ಅಂತ ಹೇಳ್ಬಿಟ್ಟು. ಇವತ್ತಿನವರೆಗೂ ಅದ್ರ ಬಗ್ಗೆ ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ, ಕಾರಣನ ಹುಡುಕ್ತಾನೆ ಇದ್ದಾರೆ. ಆ ಪ್ಲೇನ್ ಅಲ್ಲಿ ಎಲ್ಲರೂ ಸತ್ತೋಗ್ತಾರೆ, ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಉಳ್ಕೊಂತಾನೆ. ಅದು ಅಂತ ದುರ್ಘಟನೆಯಿಂದ ಇನ್ನೂ ಜನಗಳು ಆಚೆಗೆ ಬಂದಿಲ್ಲ. ಬಟ್ ಇಲ್ಲಿ ನಡೆದಂತ ಒಂದು ಪ್ಲೇನ್ ಕ್ರಾಶ್ಗೂ ಕೂಡ DGCA ಮುಂದೆ ನಿಂತು ಅದಕ್ಕೆ ಏನು ಕಾರಣ, ಯಾವ ಒಂದು ಟೆಕ್ನಿಕಲ್ ಇಶ್ಯೂ ಅಥವಾ ಇದರಿಂದ ಬೇರೆ ಏನಾದರೂ ರೀಸನ್ ಗಳಿದೆಯಾ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದು ಬಾಕಿ ಇದೆ. ಈಗ ಸದ್ಯಕ್ಕೆ DGCA ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದೆ. ಈಗ ಪೊಲಿಟಿಕಲಿ ಏನಾದರೂ ರಿಫಾರ್ಮೇಶನ್ ಆಗುತ್ತಾ ಮಹಾರಾಷ್ಟ್ರದಲ್ಲಿ ಅಂತ ನೀವು ಯೋಚನೆ ಮಾಡೋದಾದ್ರೆ, ಈಗ ಇವ್ರೇನಿದ್ರು ಅಜಿತ್ ಪವಾರ್ ಏನಿದ್ರು ಅವರು ಒಂದು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿ ಜೊತೆಗೆ ಅಲೈನ್ ಆಗಿದ್ರು. ಈಗ ಅಲೈಡ್ ಪಾರ್ಟಿ ಆಗಿದ್ದು ಇವರು ಡೆಪ್ಟಿ ಸಿಎಂ ಆಗಿದ್ರು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಇಬ್ರು ಡೆಪ್ಟಿ ಸಿಎಂ ಇದ್ರು. ಬಿಜೆಪಿ ಜೊತೆಗೆ ಅಲೈಡ್ ಆಗಿ ಇವರು ಡೆಪ್ಟಿ ಸಿಎಂ ಆಗಿದ್ರಲ್ಲ. ಈಗ ಇವರು ಸತ್ತ ನಂತರ ಆಬ್ವಿಯಸ್ಲಿ ಇವರ ಪಾರ್ಟಿಯಿಂದನೇ ಯಾರಾದ್ರೂ ಒಬ್ರು ಡೆಪ್ಟಿ ಸಿಎಂ ಆಗ್ಬೇಕು, ಅಥವಾ ಈಗ ಏನು ಬಿಜೆಪಿ ಲೀಡ್ ಪಾರ್ಟಿ ಇದೆ ಅವರು ಯಾವ ರೀತಿ ಡಿಸೈಡ್ ಮಾಡ್ತಾರೆ. ಇವಾಗ ಒಂದು ಪೊಲಿಟಿಕಲಿ ಒಂದಷ್ಟು ಎಫೆಕ್ಟ್ ಆಗೋದಂತೂ ಗ್ಯಾರಂಟಿ, ಯಾಕಂದ್ರೆ ರಿಫಾರ್ಮೇಶನ್ ಆಗುವಂತ ಚಾನ್ಸಸ್ ಇದೆ. ಯೂಶಲಿ ಪೊಲಿಟಿಷಿಯನ್ಸ್ ಗಳದ್ದು ಯಾವ್ದಾದ್ರು ಒಂದು ಪ್ಲೇನ್ ಕ್ರಾಶ್ ಆಗುತ್ತೆ ಅಂದ್ರೆ ಅದರಿಂದ ಬೇರೆ ಏನಾದ್ರೂ ಇದೆಯಾ, ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಹುಡುಕೋದು ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ವೆಸ್ಟಿಗೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಒಂದು ಪಾರ್ಟಿ ಅಥವಾ
ಒಂದು ಪಕ್ಷ ಅಂತಂದ್ರೆ ಒಂದು ಪಾರ್ಟಿನಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ದಾನೆ ಅಂದ್ರೆ ಅದಕ್ಕೆ ಆಗದೆ ಇರೋ ರಾಜಕಾರಣಿಗಳು ಇರ್ತಾರೆ, ಅವ್ರಿಗೆ ಏನಾದ್ರೂ ಸೇಡ್ ತೀರಿಸ್ಕೋಬೇಕು ಅಂತ ಏನಾದ್ರೂ ಮಾಡ್ಬೇಕು ಅನ್ನೋರು ಇರ್ತಾರೆ. ಸೊ ಎಲ್ಲ ಆಯಾಮಗಳಲ್ಲಿ ಇವಾಗ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇದರಿಂದ ಏನಾದ್ರೂ ಒಂದು ಕಾರಣ ಇದೆಯಾ, ಇದಕ್ಕೆ ಏನಾದ್ರೂ ಒಂದು ರೀಸನ್ ಇದೆಯಾ ಅನ್ನೋದು ನೋಡ್ಬೇಕಾಗುತ್ತೆ. ಅಂಡ್ ಪೊಲಿಟಿಕಲಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಿರುವಂತ ಒಂದು ಪೊಲಿಟಿಕ್ಸ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಇದಕ್ಕೆ ಮುಂಚೆ ಯಾವುದೋ ಒಂದು ಇಶ್ಯೂನಲ್ಲಿ ಅವ್ರ ಮಗ ಯಾವುದೋ ಒಂದು ಲ್ಯಾಂಡು ಅನ್ನೋ ಒಂದು ವಿಚಾರದಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತು ಇತ್ತೀಚೆಗೆ. ಅಜಿತ್ ಪವಾರ್ ಅವರ ಮಗ ಯಾವುದೋ ಒಂದು ಲ್ಯಾಂಡಿನ ವಿಚಾರದಲ್ಲಿ ಒಂದು ಕಾಂಟ್ರವರ್ಸಿ ಆಗಿದ್ದನ್ನ ನಾನು ನ್ಯೂಸ್ ನೋಡಿದ್ದೆ. ಕೆಲವು ವಿಚಾರಗಳು ಏನಾಗುತ್ತೆ ಪಬ್ಲಿಕ್ ಗೊತ್ತೇ ಇರೋದಿಲ್ಲ, ಇಂಟರ್ನಲ್ ಏನೋ ಒಂದಷ್ಟು ನಡೀತಾ ಇರುತ್ತೆ, ಮತ್ತೆ ಇನ್ನೊಂದೇನೋ ಆಗಿರುತ್ತೆ. ಇವಾಗ ಆ ಪ್ಲೇನ್ ನ ನಡೆಸಿದ್ದು ಒಂದು ಪ್ರೈವೇಟ್ ವೆಂಚರ್ ಅನ್ನೋದ್ರಿಂದ ಆ ಪ್ರೈವೇಟ್ ವೆಂಚರ್ ಮೇಲೆ ಇವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನಾದ್ರೂ ಪೈಲಟ್ ಬೇರೆ ಏನಾದ್ರೂ ಬೇರೆ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇದೆಯಾ, ಇಂಟೆನ್ಷನ್ ಇದೆಯಾ, ಡೆತ್ ಅಥವಾ ಬೈ ಆಕ್ಸಿಡೆಂಟ್ ಅನ್ನೋದು ಇನ್ನು ಕಂಡುಹಿಡಿಯೋದು ಬಾಕಿ ಇದೆ. ಸೋ ಫಾರ್ ಮಹಾರಾಷ್ಟ್ರದಲ್ಲಿ ಆಗಿರುವಂತ ಒಂದು ಇನ್ಸಿಡೆಂಟ್ ಇವತ್ತು ಇಂಡಿಯಾದಲ್ಲೇ ಆಲ್ ಓವರ್ ಇಂಡಿಯಾದಲ್ಲೇ ನ್ಯೂಸ್ ಆಗ್ತಿದೆ. ಈ ಇನ್ಸಿಡೆಂಟ್ ನಡೆದಿರೋದು 8 ರಿಂದ 9 ಗಂಟೆ ಆ ಟೈಮಲ್ಲಿ. ಇನ್ಸಿಡೆಂಟ್ ಆದ್ಮೇಲೆ ಈಗ ಪೊಲಿಟಿಕಲ್ ಪಾರ್ಟಿ ಈವನ್ PM ಅವರು ಕೂಡ ಕಂಡೋಲೆನ್ಸಸ್ ನ ತಿಳಿಸಿದ್ದಾರೆ. ಈಗ ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರು ಕೂಡ ಆ ಪ್ಲೇಸ್ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ವಿಚಾರಣೆಗಳನ್ನ ಎಲ್ಲ ನಡೆಸ್ತಾ ಇದ್ದಾರೆ. ಈಗ ಪೊಲಿಟಿಕಲಿ ಇವ್ರ ಮೇಲೆ ಏನಾದ್ರೂ ನಡೆದಿದೆಯಾ ಇಲ್ವೋ ಅಂತ ತಿಳ್ಕೊಬೇಕು ಅಂದ್ರೆ ಅಜಿತ್ ಪವಾರ್ ಅವರ ಒಂದು ಬ್ಯಾಕ್ ಗ್ರೌಂಡ್ ನ ತಿಳ್ಕೊಬೇಕಾಗುತ್ತೆ, ಅವರ ಒಂದು ಪೊಲಿಟಿಕಲ್ ಜರ್ನಿನ ತಿಳ್ಕೊಬೇಕಾಗುತ್ತೆ. ಈಗ ಅಜಿತ್ ಪವಾರ್ ಅವರನ್ನ ನೀವು ನೋಡೋದಾದ್ರೆ ಅವರು ಬೈ ಬರ್ತ್ ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದನೇ ಹುಟ್ಟಿ ಬೆಳೆದವರು. ಅಂಡ್ 6 ಟೈಮ್ ಡೆಪ್ಟಿ CM ಆಗಿದ್ರಂತೆ. ಈಸ್ ದ ಲಾಂಗೆಸ್ಟ್ ಅಂದ್ರೆ ಲಾಂಗ್ ಪೀರಿಯಡ್ ಡೆಪ್ಟಿ CM ಆಗಿರುವಂತ ವ್ಯಕ್ತಿ ಅಂದ್ರೆ ಅಜಿತ್ ಪವಾರ್. ಮಹಾರಾಷ್ಟ್ರದಲ್ಲಿ ಈ ತರ ಇನ್ಸಿಡೆಂಟ್ಗಳು ಇದಕ್ಕೂ ಮುಂಚೆ ನಡೆದಿರೋದು ಯಾವುದು ಗೊತ್ತಿಲ್ಲ, ಬಟ್ ಒಂದು ಹೈದರಾಬಾದ್ ಅಲ್ಲಿ ನಡೆದಿತ್ತು, ಇದೆ ಪ್ಲೇನ್ ಕ್ರಾಶ್ ಆಗಿದ್ದು. ಆ ಪ್ಲೇನ್ ಕ್ರಾಶ್ ಅಲ್ಲಿ CM ಸತ್ತೋಗಿದ್ದು, ಈ ತರ ಎಲ್ಲ ನ್ಯೂಸ್ ಇದೆ. ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಗಳು ಬರೋದು ಬಾಕಿ ಇರುತ್ತೆ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಇದಕ್ಕೆ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ, ದೊಡ್ಡ ದೊಡ್ಡ ದಣಿಗಳದ್ದು ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ, ಅಪೋಸಿಷನ್ ಪಾರ್ಟಿ ಅವ್ರದ್ದು ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ, ಬೇಕು ಅಂತ ಮಾಡಿರೋದ, ನ್ಯಾಚುರಲಿ ಈ ತರ ಆಗಿರೋದ, ಅಂದ್ರೆ ಇನ್ಸಿಡೆಂಟ್ ಬಂದು ಬೈ ಆಕ್ಸಿಡೆಂಟ್ ಆಗಿರೋದ, ಎಲ್ಲಾ ವಿಚಾರಗಳನ್ನ ಇನ್ವೆಸ್ಟಿಗೇಷನ್ ಅವರು ಹೊರಗಡೆ ಹಾಕಿದ ನಂತರನೇ ಎಲ್ಲ ಅರ್ಥ ಆಗುತ್ತೆ. ಈಗ ಟಿವಿ ನ್ಯೂಸ್ ಗಳಲ್ಲಿ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಒಂದು ನ್ಯೂಸ್ ನ ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ದಟ್ ಈಸ್ ವೆಲ್ ನೋನ್ ಫ್ಯಾಕ್ಟ್. ಸೊ ಓವರ್ ಆಲ್ ಈ ಕನ್ಕ್ಲೂಷನ್ ನೋಡೋದಾದ್ರೆ ಈ ನ್ಯೂಸ್ ಅಲ್ಲಿ ಈಗ ಅವರು ಆ ಇನ್ಸಿಡೆಂಟ್ ನಡೆಯೋದಕ್ಕೂ ಮುಂಚೆ ಅವ್ರು ಎಲ್ಲಿದ್ರು, ಆ ಇನ್ಸಿಡೆಂಟ್ ನಡೆಯುವಂತ ಸಮಯದಲ್ಲಿ ಏನಾಯ್ತು, ಆ ಇನ್ಸಿಡೆಂಟ್ ನಡೆಯುವಂತ ಸಮಯದಲ್ಲಿ ಏನಾಯ್ತು ಅಂದ್ರೆ ಈಗ ಆ ಪ್ಲೇನ್ ಕ್ರಾಶ್ ಆಗೋದಕ್ಕೆ ಕಾರಣ ಆದ್ರೂ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ಲೇನ್ ಒಳಗಡೆ ಎಷ್ಟು ಜನ ಇದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ಲೇನ್ ಒಳಗಡೆ ಯಾರು ಇದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಮ್ ಟೈಮ್ ಏನಾಗುತ್ತೆ, ಯಾರೋ ಒಬ್ರನ್ನ ಟಾರ್ಗೆಟ್ ಮಾಡಕ್ ಹೋಗಿ ಅಲ್ಲಿ ಜೊತೆಗಿದ್ದವರೆಲ್ಲ ಸಾಯುವಂತ ಪರಿಸ್ಥಿತಿಗಳು ಇರುತ್ತೆ, ಪೊಲಿಟಿಕಲಿ ಇರುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ಗಳು ತಿಳ್ಕೋಬೇಕು. ಅಂಡ್ ಆಲ್ಸೋ ನಾನು ಮೆನ್ಷನ್ ಮಾಡಿದಾಗ ಈ ಪ್ರೈವೇಟ್ ವೆಂಚರ್ ಈ ಒಂದು ಏರ್ ಕ್ರಾಫ್ಟ್ ನ ರನ್ ಮಾಡ್ತಿತ್ತು ಅಂತ ಇದೆಯಲ್ಲ, ಅದ್ರ ಮೇಲೆ ಈಗ ಕಣ್ಣು ಬೀಳುತ್ತೆ ಯಾರ್ದು ಇನ್ವೆಸ್ಟಿಗೇಷನ್ ಟೀಮ್ದು. ಅಂಡ್ ಆಲ್ಸೋ ಈಗ ಮಹಾರಾಷ್ಟ್ರದಲ್ಲಿ ಏನಾದ್ರೂ ಪೊಲಿಟಿಕ್ಸ್ ಇದೆಯಾ, ನಡೆದಿದ್ಯಾ, ಅದರಿಂದ ಏನಾದ್ರೂ ಕಾರಣಗಳಿದೆಯಾ, ಅದನ್ನು ಕೂಡ ಹಿಸ್ಟ್ರಿಗಳನ್ನೆಲ್ಲ ಈಗ ಕೆದಕ್ತಾರೆ, ನ್ಯೂಸ್ ಅವರು ಕೆದಕ್ತಾರೆ, ಅಂಡ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಕೆದಕುತ್ತೆ. ಅಂಡ್ ಆಲ್ಸೋ ಈಗ ಮಹಾರಾಷ್ಟ್ರದಲ್ಲಿ ಒಂದು ಪೊಲಿಟಿಕಲಿ ಏನ್ ನಡೀತಿದೆ ಅದು ರಿಫಾರ್ಮೇಶನ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಡೆಪ್ಟಿ CM ಇವರು ಬಂದು NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದ್ದು. ಅಂಡ್ ಓವರ್ ಆಲ್ ಸಿಕ್ಕಿರುವಂತ ಇನ್ಫಾರ್ಮೇಶನ್ಗಳು ಇಷ್ಟು. ಸೊ ಲೆಟ್ಸ್ ಸಿ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಬಂದ ನಂತರ ಮತ್ತೊಂದು ವಿಡಿಯೋನ ಮಾಡೋಣ. ಇದು ಇವತ್ತೇ ನಡೆದಿರುವಂತ ಘಟನೆ ಆಗಿರೋದ್ರಿಂದ ಸಿಕ್ಕಿರುವಂತ ಇನ್ಫಾರ್ಮೇಶನ್ ವೆರಿ ಮಿನಿಮಲ್, ಅಂದ್ರೆ ತುಂಬಾ ಕಮ್ಮಿ ಇನ್ಫಾರ್ಮೇಶನ್ ಇದೆ. ಅದೇ ಕಾರಣಕ್ಕೆ ಅಂಡ್ ಆಲ್ಸೋ ತುಂಬಾ ಜನ ಮೆಸೇಜ್ ಆಗ್ತಿರ ಏನಾದ್ರೂ ನಡೆದ್ರೆ ಅದ್ರ ತಕ್ಷಣ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ಗಳನ್ನ ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿದ್ದೀನಿ. ಬೈ ದ ವೇ ನನ್ನ ಜೊತೆ ವರ್ಕ್ ಮಾಡೋದಕ್ಕೆ ಒಬ್ಬ ಎಡಿಟರ್ ನ ಹುಡುಕ್ತಾ ಇದ್ದೀನಿ. ಅಟ್ಲೀಸ್ಟ್ 1 year ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್, ಫೋಟೋಶಾಪ್ ಅಲ್ಲಿ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರೋರು, ನನ್ನ ಸ್ಟುಡಿಯೋನಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಇರುವಂತ ನನ್ನ ಸ್ಟುಡಿಯೋನಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು, ನಾನು ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಎಂಟ್ರಿ ಮಾಡಿ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.